ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಡೇವನಿಂದ ನಾವು ಗಮನಿಸ್ತಾನೆ ಇದ್ದೀವಿ. ಒಲವು ಜಾಸ್ತಿ ಆಗ್ತಾ ಇದೆ, ಬೆಂಬಲ ಅಪಾರವಾಗಿ ಸಿಗ್ತಾ ಇದೆ. ಕಲಬುರಗಿಯ ಮಹಾಗಾಂವ್ ಗ್ರಾಮದಲ್ಲಿ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕಿದೆ ಅವರಿಗೆ. ಬೈಕ್ ರ್ಯಾಲಿ ಮೂಲಕ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಅಪಾರವಾದಂತಹ ಬೆಂಬಲವನ್ನು ಅಲ್ಲಿ ಸೂಚಿಸಿದ್ದಾರೆ. ರಾಧಾಕೃಷ್ಣ ಪರವಾಗಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೆ ಮಾಜಿ ಸಚಿವ ರೇವು ನಾಯಕ ಬೆಳಮಗಿ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಮಹಾಗಾಂವ್ ಸಮಾವೇಶದ ಮೂಲಕ ಮತಯಾಚಿಸಿದ್ದಾರೆ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ. ಈಗ ನಾವು ಎಲೆಕ್ಷನ್ ಪ್ರಯುಕ್ತವಾಗಿ ಇಲ್ಲಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮತ ಕೇಳಿ ನಿಮ್ಮ ಆಶೀರ್ವಾದ ಪಡಿಬೇಕಂತ ಬಂದಿದ್ದೀವಿ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ 4 ವರ್ಷ ಏನು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ನಮ್ಮ ಕಲಬುರಗಿ ಮತಕ್ಷೇತ್ರದಲ್ಲಿ, ಈ ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಹಾಗಾಗಿ ಈ ಚುನಾವಣೆ ಭಾಳ ಮೊದಲು ಚುನಾವಣೆ ಇದೆ. ಈಗ ಕಲಬುರಗಿ ಕ್ಷೇತ್ರ ಅಭಿವೃದ್ಧಿ ನೋಡಬೇಕಾದ್ರೆ, ಕಾಣಬೇಕಾದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಯಾಕೆ ಅಂದರೆ ಕಾಂಗ್ರೆಸ್ ಸೆಂಟ್ರಲ್ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ರಾಜ್ಯದಲ್ಲಿ ನಮ್ಮ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟ್. ಅವಾಗ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತವೆ. ಏನು ಅಭಿವೃದ್ಧಿ ಕಾರ್ಯಗಳು ಮೊದಲೆಲ್ಲ ಮಾಡಿದರು, ಖರ್ಗೆ ಸಾಹೇಬರಾಗಲಿ, ಧರ್ಮಸಿಂಗ್ ಸಾಹೇಬರಾಗಲಿ, ಮತ್ತು ನಮ್ಮ ಈಗಿನ ಪ್ರಿಯಾಂಕ್ ಅವರು, ಶರಣ್ ಪ್ರಕಾಶ್ ಎಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ಮುಂದುವರಿತವೆ. ಇಲ್ಲಾಂದರೆ ಸ್ವಲ್ಪ ಇದು ಆಗ್ತದೆ. ಜಿ ರಾಮಕೃಷ್ಣ ಇದ್ದಾಗ ಕೂಡ ಅಭಿವೃದ್ಧಿ ಕಾರ್ಯಗಳಾಗಿದ್ದು ಅವರಿದ್ದಾಗೆ. ಅದನ್ನು ಮುಂದುವರಿಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಕಳಗಡೆ ನನ್ನನ್ನು ತಾವು ಇಲ್ಲಿ MP ಮಾಡಿ ಕಳಿಸಿದ್ರೆ ನಾವು ಡೆಲ್ಲಿಯಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡ್ತೇನೆ. ತಾವು ಆಶೀರ್ವಾದ ಮಾಡಿ ನಮಗೆ ಚುನಾಯಿಸಿ ಕಳಿಸಿದರೆ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಈಗ ನಾವು ಎಲೆಕ್ಷನ್ ಪ್ರಯುಕ್ತವಾಗಿ ಇಲ್ಲಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮತ ಕೇಳಿ ನಿಮ್ಮ ಆಶೀರ್ವಾದ ಪಡಿಬೇಕಂತ ಬಂದಿದ್ದೀವಿ. ಈಗ ನಮಗೆ ಗೊತ್ತಿರೋ ಹಾಗೆ ಈ 4 ವರ್ಷ ಏನು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ನಮ್ಮ ಕಲಬುರಗಿ ಮತಕ್ಷೇತ್ರದಲ್ಲಿ, ಈ ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಹಾಗಾಗಿ ಈ ಚುನಾವಣೆ ಭಾಳ ಮೊದಲು ಚುನಾವಣೆ ಇದೆ. ಈಗ ಕಲಬುರಗಿ ಕ್ಷೇತ್ರ ಅಭಿವೃದ್ಧಿ ನೋಡಬೇಕಾದ್ರೆ, ಕಾಣಬೇಕಾದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು.